ನಮಸ್ಕಾರ, ಪಯಸ್ವಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಈ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ಬಟನ್ನ ಸೆಲೆಕ್ಟ್ ಮಾಡಿ. ಹಾಗೆ ನಾವಿವತ್ತು ಮಾವಿನ ಹಣ್ಣಿನ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀವಿ. ಈ ಮಾವಿನ ಹಣ್ಣಿನ ಮಿಲ್ಕ್ ಶೇಕ್ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಏನಂತ ನೋಡೋಣ. ಮೊದಲನೇದಾಗಿ ಮಾವಿನ ಹಣ್ಣಿನ ಪಲ್ಪ್, 1 ಕಪ್ ಮಾವಿನ ಹಣ್ಣಿನ ಪಲ್ಪ್ ತೊಗೊಂಡಿದ್ದೀನಿ. ಹಾಗೆ ಸಕ್ಕರೆ 3 ರಿಂದ 4 ಟೇಬಲ್ ಸ್ಪೂನ್ ಸಕ್ಕರೆ, ಹಾಗೆ ಹಾಲು, ಇಲ್ಲಿ ನಾನು ಕಾಯಿಸಿ ಆರಿಸಿರುವಂಥ ಹಾಲು ತೊಗೊಂಡಿದ್ದೀನಿ. ಹಾಗೆ ಡ್ರೈ ಫ್ರೂಟ್ಸ್, ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಫ್ಲೇವರ್ಗೋಸ್ಕರ ಏಲಕ್ಕಿ. ಹಾಗೆ ಮೊದಲು ನಾನಿಲ್ಲಿ ಒಂದು ಜ್ಯೂಸರ್ನ ತೊಗೋತಾ ಇದ್ದೀನಿ. ಜ್ಯೂಸರಿಗೆ ನಾನು ಒಂದು ಮಾವಿನ ಹಣ್ಣು ತೊಗೊಂಡು ಅದ್ರ ಪಲ್ಪ್ನ ಆಲ್ರೆಡಿ ನಾನು ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. 1 ಕಪ್ ಮಾವಿನ ಹಣ್ಣಿನ ಪಲ್ಪ್ ತೊಗೊಂಡಿರೋದು ನಾನು. ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು, ನಮಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅನಿಸುತ್ತೆ ಅಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ 4 ಟೇಬಲ್ ಸ್ಪೂನ್ ಬಳಸ್ತಾ ಇದ್ದೀನಿ. 4 ಟೇಬಲ್ ಸ್ಪೂನ್ ಸಕ್ಕರೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಕಾಯಿಸಿ ಆರಿಸಿರೋಂತಹ ಹಾಲು 3/4 ಕಪ್ ನಾನು ಇಲ್ಲಿ ಬಳಸ್ತಾ ಇದ್ದೀನಿ. 1 ಕಪ್ ಮಾವಿನ ಹಣ್ಣಿನ ಪಲ್ಪ್ಗೆ 3/4 ಕಪ್ ಹಾಲು, ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿ. ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಮೊದಲು 1 ನಿಮಿಷ ಮಾತ್ರ ನಾನು ಗ್ರೈಂಡ್ ಮಾಡ್ಕೋತೀನಿ. ಈಗ ಇದಕ್ಕೆ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಂತರ ಮತ್ತೆ 1 ನಿಮಿಷ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ, ಯಾಕಂದರೆ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ವ, ಹಾಗಾಗಿ. ನೋಡಿ, ಈಗ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ. ಮಾವಿನ ಹಣ್ಣಿನ ಸುವಾಸನೆ ಹಾಗೆ ಅದರ ಜೊತೆ ಏಲಕ್ಕಿ ಫ್ಲೇವರು ತುಂಬ ಚೆನ್ನಾಗಿ ಬರ್ತಾಯಿದೆ. ಇದನ್ನು ಒಂದು ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಓಕೆ, ಈಗ ಮಾವಿನ ಹಣ್ಣಿನ ಮಿಲ್ಕ್ ಶೇಕ್ಗೆ ಡ್ರೈ ಫ್ರೂಟ್ಸ್ನ ಗಾರ್ನಿಷಿಂಗೋಸ್ಕರ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ದ್ರಾಕ್ಷಿ, ಹಾಗೆ 1-2 ಪೀಸ್ ಗೋಡಂಬಿ, ಜೊತೆಗೆ 1-2-3 ಪೀಸ್ ಬಾದಾಮಿನ ನಾನು ಗಾರ್ನಿಷಿಂಗಿಗೆ ಬಳಸ್ತಾ ಇದ್ದೀನಿ. ಓಕೆ, ರೆಡಿಯಾಗಿದೆ. ಸ್ವಾದಿಷ್ಟಕರವಾದ ರುಚಿಯಾದ ಮಾವಿನ ಹಣ್ಣಿನ ಮಿಲ್ಕ್ ಶೇಕ್ ರೆಡಿಯಾಗಿದೆ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡ್ಬೋದು.